ನನ್ನ ದ್ವೇಷಿಗಳಿಗೂ ಸಹ ನಾನು ಅನ್ಯಾಯ ಮಾಡಕ್ಕೆ ಹೋಗೋದಿಲ್ಲ. ಯಾರಿಗೂ ನನಗೂ ಆ ನಂಬರ್ ಪ್ಲೇಟ್ಗೂ ನನಗೂ ಸಂಬಂಧ ಇಲ್ಲ. ಸೋತಗಳು ಒಂದೇ ಥರ ಇರಬೇಕು, ಗೆದ್ದಗಳು ಒಂದೇ ಥರ ಇರಬೇಕು ಸರ್. ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಗೌರವದಿಂದ ನೋಡ್ಕೊಳ್ತಾ ಇಲ್ಲ ಒಂದು ಕಡೆ. ನಾನಾಗಿ ನಾನು ಮಾತಾಡ್ತಾ ಇಲ್ಲ ಸರ್. ನಾನಾಗಿ ನಾನು ಮಂಜಣ್ಣವ್ರ ಬಗ್ಗೆ ನಾನು ಯಾವತ್ತೂ ಎಲ್ಲೂ ನಾನು ಮಾತಾಡಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ, ಇರಲಿಲ್ಲ. ಅದು ಯಾವ ಕೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆ ಬಳಿ ಪತ್ತೆಯಾದಂತಹ ಕಾರಿನ ನಂಬರ್ ಪ್ಲೇಟ್ ಬದಲಾವಣೆಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಹೇಳಿದರು. ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜನೆ ಮಾಡಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕ ಎ ಮಂಜುನಾಥ್ ರವರು ನಾನು ಕೇಳದೆ ಇದ್ದರೂ ಸಹ 2023ರ ಚುನಾವಣೆಯ ಪ್ರಚಾರಕ್ಕಾಗಿ KA42P6606 ಸಂಖ್ಯೆಯ ಫಾರ್ಚುನರ್ ಕಾರನ್ನು ನನಗೆ ನೀಡಿದ್ರು. ಚುನಾವಣೆ ಮುಗಿದು 4 ತಿಂಗಳ ಕಾಲ ನನ್ನ ಬಳಿಯೇ ಇತ್ತು. ಎ ಮಂಜುನಾಥ್ ರವರು 2021ರಲ್ಲಿ ಶಾಸಕರಾಗಿದ್ದಂಥ ಸಮಯದಲ್ಲಿ ತುರ್ತಾಗಿ ಹಣದ ಅವಶ್ಯಕತೆ ಇದ್ದಾಗ ನನ್ನ ಸ್ನೇಹಿತರಾದ ಮಧು ಎಂಬುವರಿಂದ 20 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರು. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮಧು ಮತ್ತು ನಾನು ಹಣವನ್ನು ಕೇಳಲು ಭೇಟಿ ಮಾಡಿದಾಗ ಹಣಕಾಸಿನ ವಿಚಾರವಾಗಿ ಚರ್ಚಿಸುವಂತ ವೇಳೆ ಮಾಜಿ ಶಾಸಕರು ಸಾಲ ಮರುಪಾವತಿಗಾಗಿ ಮತ್ತಷ್ಟು ಸಮಯವನ್ನು ಕೇಳಿದ್ರು. ಇದಕ್ಕೆ ಒಪ್ಪದ ಮಧು ನನ್ನ ಬಳಿ ಇದ್ದಂಥ ಕಾರನ್ನು ತನಗೆ ಮಾರುವಂತೆ ಕೇಳಿದಾಗ ಮಂಜುನಾಥ್ ರವರು ಅದು ನನ್ನ ಲಕ್ಕಿ ನಂಬರ್ ಕಾರು, ಅದನ್ನು ಮಾರುವುದಿಲ್ಲ, ಬೇಕಿದ್ರೆ ನಿಮ್ಮ ಬಳಿ ಇಟ್ಕೊಳ್ಳುವಂತೆ ತಿಳಿಸಿದ್ರು. ಅದರಂತೆ ನನಗೆ ನೀಡಿದಂಥ KA42P6606 ಸಂಖ್ಯೆಯ ಫಾರ್ಚುನರ್ ಕಾರನ್ನು ಮಧು ಅವರಿಗೆ ನೀಡಲಾಗಿತ್ತು. ಎ ಮಂಜುನಾಥ್ ರವರ ಹೆಸರಿನಲ್ಲಿರುವಂತಹ ಕಾರಿಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ಬಳಿ ಪತ್ತೆಯಾದ ನಕಲಿ ನಂಬರ್ ಪ್ಲೇಟ್ಗೂ ಅಳವಡಿಸಿರುವಂತಹ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟನೆ ನೀಡುತ್ತೇನೆ ಅಂತ ತಿಳಿಸಿದರು. ನನ್ನ ತಂದೆ ಸಂಸ್ಕೃತಿಯನ್ನ ಕಲಿಸಿದ್ದಾರೆ. ಮಾಜಿ ಶಾಸಕರನ್ನ ತೇಜೋವಧೆ ಮಾಡಲು ಈ ರೀತಿಯ ನಂಬರ್ ಪ್ಲೇಟ್ ಬದಲಾವಣೆ ಮಾಡುವ ಅವಶ್ಯಕತೆ ನನಗೆ ಇಲ್ಲ. ಅದಕ್ಕೆಂದೇ ಹಲವಾರು ದಾಖಲೆಗಳನ್ನು ನನ್ನ ಬಳಿ ಇದೆ. ಮಾಜಿ ಶಾಸಕ ಎ ಮಂಜುನಾಥ್ ರವರ ಹೆಸರಿಗೆ ಯಾವುದೇ ತೇಜೋವಧೆ ಮಾಡುವ ಅಥವಾ ಮಸಿ ಬಳಿಯುವ ಕೆಲಸವನ್ನ ನಾನು ಮಾಡಿಲ್ಲ. ನಿಯತ್ತಿಂದ ಚುನಾವಣೆಯನ್ನ ಮಾಡಿದ್ದೇನೆ. ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ದಯಮಾಡಿ ನನ್ನ ಪಾಡಿಗೆ ಬಿಡಿ ಅಂತ ಮಾಜಿ ಶಾಸಕರ ಆರೋಪಕ್ಕೆ ಸ್ಪಷ್ಟನೆಯನ್ನ ನೀಡಿದ್ರು. ನನ್ನ ಮೇಲೆ ಯಾವುದೇ ಮೊಕದ್ದಮೆ ದಾಖಲಾಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿ ಇದ್ದಂಥ ನಕಲಿ ನಂಬರ್ ಪ್ಲೇಟ್ ಕಾರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದಾಶಿವನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ನನಗೆ ಕರೆ ಮಾಡಿ ಕಾರಿನ ವಿಚಾರವಾಗಿ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ ವಿನಃ ನನ್ನ ಮೇಲೆ ಯಾವುದೇ ಮೊಕದ್ದಮೆಯನ್ನ ದಾಖಲಿಸಿಲ್ಲ. ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾರಿನ ನಂಬರ್ ಪ್ಲೇಟ್ನ ಬದಲಾವಣೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಹೇಳಿದ್ದಾರೆ. ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶಿವಕುಮಾರ್, ಸದಸ್ಯರಾದ ಅಶ್ವಥ್, ಮುಖಂಡರಾದ ರೂಪೇಶ್, ಮಂಜುನಾಥ್, ನರಸಿಂಹಮೂರ್ತಿ, ಚಿಕ್ಕಣ್ಣ, ತೇಜೇಶ್, ಅಶೋಕ್, ವೆಂಕಟೇಶ್, ಮಂಜುನಾಥ್, ಶಾಂತಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಅಲ್ಲೂ ಸಹ ಮಾತುಕತೆ ನಡೆಯಿತು. ಇಲ್ಲ ಇನ್ನು ಕೆಲವು ಚುನಾವಣೆಯಲ್ಲಿ ಈ ಥರ ಪರಾಭವಗೊಂಡಿದ್ದೀವಿ, ಕೆಲವು ದಿನಗಳಲ್ಲಿ ಸೆಟರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವ್ರೇನು ಮಾಡಿದ್ರು, ಇಲ್ಲ ನಾನು ಕೃಷ್ಣಮೂರ್ತಿ ಅವ್ರ ಹತ್ರ ಇರೋ ಗಾಡಿನ ನನಗೆ ಕೊಡಿ, ನಾನು ತಗೊಳ್ತೀನಿ, ಆಮೇಲೆ ನೀವು ಕೊಟ್ಟ ಮೇಲೆ ನಾನು ಜೊತೆ ನೀವು ಗಾಡಿ ತಗೊಂಡಿರ್ಬೇಕಾದ್ರೆ ಇಲ್ಲ ನನಗೆ ಸೇಲ್ಗೆ ಕೊಟ್ಬಿಡಿ ಅಂದರು. ಇಲ್ಲ ಸೇಲು ಕೊಡೋಕ್ಕಲ್ಲ, ನನ್ನ ಲಕ್ಕಿ ನಂಬರ್ ಗಾಡಿ ಅದು ನಾನು ಕೊಡ್ತೀನಿ, ಮತ್ತು ಇಟ್ಕೊಂಡಿದ್ದೆ ಆಯಿತು, ನಾನು ಕೊಟ್ಟು ಅವತ್ತೇ ಹ್ಯಾಂಡ್ ಓವರ್ ಮಾಡಿದ್ದೆ. ಸೆಪ್ಟೆಂಬರ್ ತಿಂಗಳು 23ಗೆ ಹ್ಯಾಂಡ್ ಓವರ್ ಮಾಡಿದೆ. ಅದಾದಮೇಲೆ ತದನಂತರ ಅನೀಶ್ ಅವರು ನಾನು ಒಡನಾಟಿ ಅಂದರೆ ಮಧು ಹೇಳಿದರೆ ಅವರು ನಾವು ತುಂಬ ಒಡನಾಟಿಗಳು. ತಿಂಗಳಲ್ಲಿ ಒಂದ್ಸಲ 2 ಸಲ ನಾವು ಮೀಟ್ ಮಾಡ್ತಾ ಇದ್ದೋ ಅವ್ರನ್ನ. ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ, ಅವರು ನಮ್ಮ ಮನೆ ಹತ್ರ ಬರ್ತಾ ಇದ್ದರು. ಯಾವತ್ತೂ ಸಹ ಗಾಡಿ ನಂಬರು ಬದಲಾವಣೆ ಆಗಿರಲಿಲ್ಲ, 6606 ಇತ್ತು ನಾನು ನೋಡಿದೆ. ಅವರು ಲಾಸ್ಟು 25ರ ಜುಲೈ 5ನೇ ತಾರೀಕು ಅವ್ರಿಗೆ ಆರೋಗ್ಯ ಸರಿ ಇಲ್ಲದೇ ಆಸ್ಟರ್ ಹಾಸ್ಪಿಟ್ಲ್ ವೈಟ್ಫೀಲ್ಡಲ್ಲಿ ಅಡ್ಮಿಟ್ ಆದರು. ನಾನು ನೋಡಲಿಕ್ಕೂ ಹೋಗಿದ್ದೆ. ಅಲ್ಲಿಂದ ಅಲ್ಲಿ ರಿಪೋರ್ಟಲ್ಲಿ ಏನೋ ಸ್ವಲ್ಪ ಬ್ಯಾಡ್ ಬಂತು, ಕ್ಯಾನ್ಸರ್ ಅಂತ ಬಂತು. ನಾನೇ SCG ಹಾಸ್ಪಿಟ್ಲ್ ಅಂತೇಳಿ ಕಾರ್ಪೊರೇಷನ್ ಹತ್ರ ಆ ಹಾಸ್ಪಿಟ್ಲಿಗೆ ನಾನೇ ಶಿಫ್ಟ್ ಮಾಡಿಸಿ ಸುಮಾರು ಒಂದು 25 ದಿನಗಳ ಕಾಲ ಅವರು ಆ ಹಾಸ್ಪಿಟಲೇ ಇದ್ದರು. ಜುಲೈ 31ನೇ ತಾರೀಕು ಅವರು ಕಾರಣ ಹಾರ್ಟ್ ಅಟ್ಯಾಕ್ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರು ಅಲ್ಲಿ ಮರಣ ಹೋಗಿದ್ರು. ಅವತ್ತು ಸಹ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋ ಸಂದರ್ಭದಲ್ಲೂ ಸಹ ಆ ಗಾಡಿ ಅಲ್ಲೇ ಇತ್ತು, ಅದೇ ನಂಬರ್ ಇತ್ತು, 6606ನೇ ಅವತ್ತೂ ಇತ್ತು ನನಗೆ. ಅದಲ್ದೇ ನಾವೇನು ಅವನು 9 ದಿನಗಳ 11 ದಿನದ ಕಾರ್ಯಕ್ರಮ ಇರುತ್ತೆ,
ಆಗಸ್ಟ್ 9ನೇ ತಾರೀಕು ಅವ್ರ ಮನೆಗೆ ಭೇಟಿ ಕೊಟ್ಟಂಥ ಸಮಯದಲ್ಲಿ ಅವತ್ತು ಸಹ ಅವ್ರ ಅಪಾರ್ಟ್ಮೆಂಟ್ ಕೆಳಗಡೆ ಗಾಡಿ ನಿಂತಿತ್ತು, ಸೇಮ್ ನಂಬರ್, ಅದೇ ನಂಬರ್ ಇತ್ತು. ಅಲ್ಲಿಂದ ತನಕ ಆ ಗಾಡಿ ನೋಡಿದ್ರು ನಾನು ಸತ್ಯ ಇಲ್ಲ ಅಂತ ಹೇಳ್ತೀನಿ, ಅದೇ ನಂಬರ್ ಇತ್ತು. ಆಮೇಲೆ ಏನಾಗಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿಲ್ಲ. ಈಗೇನು ಅಪಾದನೆ ಮಾಡಿರೋಂಥದ್ದು ಮಂಜಣ್ಣವರು, ನಾನೇನೋ ಅವ್ರನ್ನ ತೇಜೋವಧೆ ಮಾಡಲಿಕ್ಕೆ ಅವ್ರ ಕೆಟ್ಟ ಹೆಸರು ತರಲಿಕ್ಕೋಸ್ಕರ ನಾನೇನೋ ಗಾಡಿ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಅಂತೇಳಿ ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ. ನಾನು ಆ ಥರ ಮಾಡಬೇಕು ಅನ್ನೋಕ್ಕಿದ್ರೆ, ತೇಜೋವಧೆ ಮಾಡಬೇಕು, ಅಪಾದನೆ ಮಾಡಬೇಕು, ಅವ್ರು ಕೆಟ್ಟ ಹೆಸರು ತರಬೇಕು ಅನ್ನೋಕ್ಕಿದ್ರೆ ಯಾರೋ ಮನೆ ತಕ್ಕ ಹೋಗಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಏನೋ ಮಾಡಿದ್ರಲ್ಲ, ಅದನ್ನು ನಾನು ಮನುಷ್ಯತ್ವ ಬಿಟ್ಟಿದ್ದು ಅದು ಮಾಡ್ಬೋದಾಗಿತ್ತು. ಯಾಕೆಂದ್ರೆ ನಮ್ಮದು ಅವ್ರ ವ್ಯವಹಾರ ಇದೆ, ನಾನು ಮಾಡ್ಬೋದಾಗಿತ್ತು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ ನಾವೇನು ಸುಮ್ಮನೆ ಸ್ನೇಹಿತರುಗಳು ಹೇಳಿ ಕಳಿಸ್ತಾ ಇದ್ದೀವಿ ಅಷ್ಟೇ. ನಾನು ಇವತ್ತೇನು ಸೃಷ್ಟಿ ಮಾಡ್ಕೊಂಡು ಮಧು ಅಂತ ಹೆಸರು ಹೇಳ್ತಾವನೆ ಅನ್ನೋದಲ್ಲ. ನಾನು 23 ಇಸ್ವಿನಲ್ಲಿ ಅವ್ರು ವಾಟ್ಸಪ್ ಕಳಿಸಿದ್ದೀನಿ ಯಾವ್ಯಾವ ನನಗೆ ದುಡ್ಡು ಕೊಡಬೇಕು ಅಂತೇಳಿ. ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಲ್ಲೂ ಸಹ ನಾನು ಲೆಕ್ಕ ಕೊಟ್ಟಿದ್ದೀನಿ, ಎಷ್ಟೆಷ್ಟು ನಮ್ಮದು ಅವ್ರಿಗೆ ವ್ಯವಹಾರ ಇದೆ ಅಂತೇಳಿ ಅವ್ರಿಗೂ ಕಳಿಸಿದ್ದೀನಿ, ಅವ್ರ PAಗೂ ಕಳಿಸಿದ್ದೀನಿ, ತುಂಬ ಆತ್ಮೀಯರಿದ್ದವ್ರಿಗೂ ಕಳಿಸ್ಕೊಟ್ಟಿದ್ದೀನಿ. ಅದ್ರಲ್ಲಿ ನೋಡ್ಬೋದು ಲಿಸ್ಟಲ್ಲಿ, ಬೇಕಾದ್ರೆ ನನ್ನ ಹತ್ರ ಇದೆ ತೋರಿಸ್ತೀನಿ. ನನ್ನ ಹತ್ರ ಇರೋದಲ್ಲ, ಅವ್ರಿಗೇನು ಫಾರ್ವರ್ಡ್ ಮಾಡಿದ್ದೀನೋ ಅದ್ರ ಡೇಟ್ ದಿನಾಂಕ ಇದೆ. ಅದರಲ್ಲಿ ಮೊದಲು 20 ಲಕ್ಷ ರೂಪಾಯಿ ಕ್ಯಾಶ್ ಅಂತಲೇ ಇದೆ, ತೋರಿಸಿದ್ದೀನಿ. ಅದರಲ್ಲಿ ಯಾವ್ಯಾವುದು ಅಂತ ಲೆಕ್ಕ ಬರೆದು ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಮ್ಮದು ಅವ್ರಿಗೂ ವ್ಯವಹಾರ ಇದೆ. ನಾನೆಲ್ಲ ಆ ಥರ ತೇಜೋವಧೆ ಮಾಡಬೇಕು, ಮಂಜಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು, ಮಸಿ ಹೊಡಿಬೇಕು ಅಂತ ಕೆಲಸ ಮಾಡೋಕ್ಕಿದ್ರೆ ನಾನು ಅವ್ರ ಮನೆ ಹತ್ರ ಹೋಗಿ ಇವೆಲ್ಲ ನಂಗೆ ಮಾಡಬಹುದಾಗಿತ್ತು. ನನಗೆ ಮಾನವೀಯತೆ ಇದೆ. ನಮ್ಮ ತಂದೆ ತಾಯಿ ಕರ್ನಾಟಕದ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಬಗೆಹರಿಬೋದು ಸಮಸ್ಯೆ ಅಂತ ನಾವು ಸುಮ್ಮನಾಗಿದ್ದೆ. ಇದನ್ನು ಯಾಕೆ ನನ್ನ ಮೇಲೆ ಈ ಥರ ದೂಷಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದೊಂದು ವ್ಯವಹಾರ ಆದಮೇಲೆ ಅವರು ಒಂದು ಫೋನ್ ಮಾಡಿ ನಾನು ಕೇಳಬಹುದಾಗಿತ್ತು. ಅವ್ರು ಬೇಡ, ನಾವು ರಾಜಕೀಯವಾಗಿ ದೂರ ಇದ್ದೀವಿ, ಅವ್ರು ಬೇಡ, ಅವ್ರ PAಗಳು ಯಾರು ಫೋನ್ ಮಾಡಿ ಏನಡ ಈ ಥರ ಕೇಸ್ ಆಗಿದೆ ಅಂತ ಕೇಳಬಹುದಾಗಿತ್ತು. ಯಾರು ಇಲ್ಲಿವರೆಗೂ ನನಗೆ ಯಾರು ಫೋನ್ ಮಾಡಿಲ್ಲ. ನನಗೆ ಪೇಪರಲ್ಲಿ ನೋಡಿದ್ದೆ ಗೊತ್ತು, ನಾನು ಪೇಪರಲ್ಲಿ, ಆಮೇಲೆ ಮೀಡಿಯಾದಲ್ಲಿ ಬಂದವರು, ಬೆಳಗ್ಗೆ ಪೇಪರಲ್ಲಿ ನೋಡಿದ್ರೆ ಮೀಡಿಯಾದಲ್ಲಿ ಬಂತು. ತದನಂತರ ಸಾಯಂಕಾಲ ನಮ್ಮ ಸದಾಶಿವನಗರ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಫೋನ್ ಮಾಡಿ ಒಂದು ಎಂಕ್ವೈರಿ ಇದೆ ಬರಬೇಕು ಅಂತ. ಬರ್ತೀನಿ ಸರ್ ಅಂತ ಅಂದೆ. ಹೋದೆ. ನಾನು ಎಂಕ್ವೈರಿ ಕೇಳಿದ್ರು, ನನಗೆ ನಿಮ್ಮ ಹತ್ರ ಗಾಡಿ ಇದೆ ಅಂತ. ನಾನು ಹೇಳಿದೆ, ಇಲ್ಲ ಸರ್ ನನ್ನ ಹತ್ರ ಗಾಡಿ ಇದೆ, ಈ ಥರ ಇದೆ ಅಂತೇಳಿ. ಅವ್ರ ಗಾಡಿ ಯಾರು ಕೊಟ್ಟಿದ್ರು ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಚೆಕ್ ಮಾಡಿಸಿ ಅವ್ರ ಮನೆಯವರಿಂದ ಸ್ಟೇಟ್ಮೆಂಟು, ನಮ್ಮ ಹತ್ರನೇ ಗಾಡಿ ಇತ್ತು, 6606 ನಾವು ಗಾಡಿ ಓಡಿಸ್ತಾ ಇದ್ದೋ ಅಂತೇಳಿ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಗಾಡಿ ಓಡಿಸ್ತಾ ಇದ್ರು, ಅನೀಶ್ ಅಂತೇಳಿ ಅವ್ರ ವೈಫು, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಗಾಡಿ ನಮ್ಮ ಹತ್ರ ಇತ್ತು, ನಾವೇ ಓಡಿಸ್ತಾ ಇದ್ದೋ, ನಮ್ಮ ಪಾರ್ಕಿಂಗಲ್ಲೇ ಗಾಡಿ ನಿಂತ್ಕೊಳ್ತಾ ಇತ್ತು ಅಂತಲೂ ಕೊಟ್ಟಿದ್ರು. ತದನಂತರ ಏನಾಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಅದನ್ನು ಕೇಳಲಿಬೇಕಾದ್ರೆ ತನಿಖೆ ಮಾಡಿ ಏಕಾಏಕಿ ನನ್ನ ಮೇಲೆ ಆಪಾದನೆ ಮಾಡೋದು ಸರಿಯಲ್ಲ. ಅದು ಒಂದು. ಎರಡನೇದು, ನಮ್ಮ JDSನ ಮಿತ್ರರು ಎಲ್ಲ ಕೂತ್ಕೊಂಡು ಹೋಟ್ಲುಗಳ ಹತ್ರ ಕೂತ್ಕೊಂಡು ಏನೋ FIR ಆಗಿಬಿಟ್ಟದಂತೆ, ಕೃಷ್ಣಮೂರ್ತಿ ಮೇಲೆ ಮಡಿಕೆ ಹಾಕ್ಬಿಟ್ರಂತೆ. ಅದೆಲ್ಲ ಸುಳ್ಳು. ನನ್ನ ಮೇಲೆ FIR ಯಾವುದೇ ಆಗಿಲ್ಲ. ನನ್ನ ಮೇಲೆ ಯಾವುದೇ ರೀತಿ FIR ನನ್ನ ಮೇಲೆ ಆಗಿಲ್ಲ. FIR ಕಾಪಿ ನನ್ನ ಹತ್ರ ಇದೆ, ಕೊಡ್ತೀನಿ. ನನ್ನ ಹೆಸರು ಸಹ ಎಲ್ಲೂ ನೋಂದಣಿ ಆಗಿಲ್ಲ, ನನ್ನ ಹೆಸರು ಎಲ್ಲೂ ಬಂದಿಲ್ಲ. ಒಂದು. ಎರಡನೇದಾದ್ರೆ ಏನೋ ಆಯ್ತು, ಅತಾಚರಿಗಳಾಗ್ತವೆ, ಬರ್ತವೆ. ಏನು ನಮ್ಮ JDS ಕಾರ್ಯಕರ್ತರು ಅದು ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿ ಸ್ಟೇಟ್ಮೆಂಟ್ ಜೊತೆಯಲ್ಲಿ ತಿರ್ಗಾ ಇನ್ನೊಂದು ತಗೊಳ್ಳೋದು, K. ಕೃಷ್ಣಮೂರ್ತಿ ವಕೀಲರು ರಾಜ್ಯ ಮಾಜಿ ನಿರ್ದೇಶಕರು ಇವರು ಈ ಥರ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಏನು ಒಂದು ಸಣ್ಣ ಇದನ್ನು ಬಿಡಲಿಲ್ಲ. ಎಲ್ಲರಿಗೂ ಸರ್ ಈಗ ಏನೋ ಅದಕ್ಕೆ ಆಗ್ಬಿಟ್ಟೈತೆ. ಆಗಿರೋದನ್ನ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ನೋಡಿಬಿಟ್ರೆ ಅದನ್ನೇ ದೊಡ್ಡದಾಗಿ ಇವತ್ತು ನನಗೆ ತುಮಕೂರಿಂದ ಫೋನ್ ಮಾಡ್ತಾರೆ, ಮಂಡ್ಯದಿಂದ ಫೋನ್ ಮಾಡಿ, ಎಲ್ಲ ಕಡೆಯಿಂದ ಫೋನ್ ಮಾಡ್ತಾರೆ. ಏನು ಈ ಥರ ಮಾಡಿದ್ದಾರೆ? ನನಗೆ ಅವಶ್ಯಕತೆ ಏನಿದೆ? ನಂಬರ್ ಪ್ಲೇಟ್ ಚೇಂಜ್ ಮಾಡೋದಲ್ಲ. ಆಯ್ತು, ನನ್ನ ಹತ್ರ ಗಾಡಿ ಇದ್ರು ನಾನು ನಂಬರ್ ಪ್ಲೇಟ್ ಅವಶ್ಯಕತೆ ಮಾಡಿ ಏನಿದೆ? ನನಗೂ ಇದು ಸಂಬಂಧ ಇಲ್ಲ. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಯಾಕೆ ನಮ್ಮದೇ ಆದಂಥ ಬಂಧುಗಳು, ಸ್ನೇಹಿತರುಗಳೆಲ್ಲ ಏನಪ್ಪ ಕೃಷ್ಣಮೂರ್ತಿ ಈ ಥರ ಮಾಡಿದ್ರು. ನೀವೇ ಪತ್ರಕರ್ತರು, ನೀವೇ ನೋಡ್ತಾ ಇದ್ರಿ. ನಾನು ಆ ಗಾಡಿ ಓಡಿಸ್ತಾ ಇದ್ದೆ. ನಾನು 2 ವರ್ಷದಲ್ಲೇ ಇನೋವಾ ತಗೊಂಡಿದ್ದೀನಿ. ಇನೋವಾ ಇವತ್ತಿಗೂ ಮಾರಿಲ್ಲ. ಅದಾದಮೇಲೆ ನಾನು ಹೈಬ್ರಿಡ್ ತಗೊಂಡಿದ್ದೀನಿ. ಹೈಬ್ರಿಡ್ನ ಓಡಿಸ್ತಾ ಇದ್ದೀನಿ. ನಾನು ಅವ್ರ ಗಾಡಿಗಂತೂ ಓಡಾಡ್ತಾ ಇದ್ದೀನಿ. ಆ ಗಾಡಿ ಅಂತೂ ನನ್ನ ಹತ್ರ ನಾನು ನೋಡೋ ತಕ್ಕನವೇ ಆಗಸ್ಟ್ 9 ತಕ್ಕನವೇ ಅದೇ ನಂಬರ್ನಲ್ಲೇ ಇತ್ತು ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಅದನ್ನೇ ಸಹ ಸ್ಟೇಟ್ಮೆಂಟು ಸಹ ಕೊಡಿಸಿದ್ದೀನಿ. ಇಷ್ಟನ್ನ ತಿಳುವಳಿಕೆ ಹೇಳಲಿಕ್ಕೆ ನಾನು ಈಗ ನಿಮ್ಮ ಮೇಲೆ ಆರೋಪ ಮಾಡೋರು ನೀವೇನು ಅದಕ್ಕೆ ರಿಯಾಕ್ಟ್ ಏನು ಇದನ್ನೇನು ಮಾಡ್ತೀರಿ? ನನಗೆ ಸ್ಟೇಷನ್ಗೆ ಕರೆದಿದ್ರು. ಸ್ಟೇಷನ್ಗೆ ಕರೆದಾಗ ನಾನೆಲ್ಲ ನನಗೆ ಇದೇನು ಮಾತಾಡಿದ್ರು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ಅವ್ರು ಕರ್ಕೊಂಡೋಗಿ ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಮಾಜೂರು ಮಾಡಿಸಿದ್ದೀನಿ. 9ನೇ ತಾರೀಕು ತನಕ ಗಾಡಿ ಎಲ್ಲಿತ್ತು ಅನ್ನೋದಕ್ಕೆ ನಮ್ಮ ಹತ್ರ ಇತ್ತು. ಅವರ ತೀರೋಗ್ಬಿಟ್ಟಿದ್ದಾನೆ. ಅವ್ರ ಹೆಂಡ್ತಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರನೇ ಗಾಡಿ ಇತ್ತು, ನಾವೇ ಓಡಿಸ್ತಾ ಇದ್ದೋ, ನಮ್ಮ ಪಾರ್ಕಿಂಗಲ್ಲೇ ಗಾಡಿ ನಿಲ್ಲಿಸ್ತಾ ಇದ್ವು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಮುಂದಿನ ನಡೆ ನಿಮ್ಮದು?
ನಂದೇನಿಲ್ಲ ಸರ್, ನಂದೇನು ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನಾನು ಕೊಟ್ಟಿದ್ದೀನಿ ಅಷ್ಟೇ. ನಾನು ಮುಂದಿನ ನಡೆ ಏನಿಲ್ಲ. ನಾವು ಸರ್ ಆ ಥರ ಮಾಡಂಗಿದ್ದಿದ್ರೆ ನಾವು ಯಾವತ್ತೂ ಏನೋ ಮಾಡ್ಬೋದಾಗಿತ್ತು. ನಾನು ಒಬ್ಬರಿಗೆ ನಾವು ಮಾಡ್ಬೋದಾಗಿತ್ತು. ಮಂಜಣ್ಣನ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ತಡಿ ಮಂಜಣ್ಣನಲ್ಲಿ ಕೆಸರೇರಿಸ್ಬೋದು ಅಂತೇಳಿ ಯಾವತ್ತೂ ಮಾಡ್ಬೋದಾಗಿತ್ತು. ಆ ಮನಸ್ಥಿತಿ ನಮಗಿಲ್ಲ. ನಮ್ಮ ತಂದೆ ತಾಯಿ ನಮ್ಗೆ ಕಲಿಸ್ಕೊಟ್ಟಿಲ್ಲ, ಅದನ್ನು ನಾವು ಮಾಡೋದು ಇಲ್ಲ. ಅದನ್ನು ಇಲ್ಲ ಸತ್ಯಾಂಶ ತಮ್ಮ ಗಮನಕ್ಕೆ ತರಬೇಕಾಗಿತ್ತು, ತರ್ತಾ ಇದ್ವಿ ಅಷ್ಟೇ. ನಿಮ್ಮವ್ರಿಗೆಲ್ಲ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ನಿಮ್ಮ ನಂಬಿರುತ್ತೆ. ನನಗೂ ಇದಕ್ಕೂ ಈ ನಂಬರ್ ಪ್ಲೇಟ್ ಚೇಂಜ್ ಆಗಿರೋದಕ್ಕೂ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನು ಸ್ಟೇಷನಲ್ಲೂ ಹೇಳಿದ್ದೀನಿ, ತಮ್ಮ ಮುಂದೇನು ಹೇಳ್ತಾ ಇದ್ದೀನಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಮಂಜಣ್ಣವ್ರು ಯಾಕೆಂದರೆ ಯಾವುದೋ ಬರೋದಿದ್ದು ಗ್ಯಾಪ್ನ ಇರ್ತದೆ. ಅವ್ರು ಯಾವ್ದಾದ್ರು ಬರೋದಿದ್ದು ಗ್ಯಾಪ್ನ ಇರ್ತದೆ, ಯಾವುದಾದ್ರು ಕೊಟ್ಟಿರೋದು ಗ್ಯಾಪ್ನ ಇರಬೇಕಲ್ಲ ಅವ್ರಿಗೆ. ಅವರೇ ಖುದ್ದಾಗಿ ಕುತ್ಕೊಂಡು ಅವರೇ ಕೊಟ್ಟು ಕಳಿಸಿ, ಗಾಡಿಗಳನ್ನ ಕಳಿಸಿ ತಿರ್ಗಾ ಇವತ್ತಿಲ್ಲ ಅಂತ ಹೇಳೋದು ಅದು ಯಾವಾಗ ಮರ್ಸ್ಬಿಟ್ಟು ಅವ್ರೇನೋ ಗೊತ್ತಿಲ್ಲ ನಮಗೆ. ಗಾಡಿ ಪೂರ್ತಿ ನಂಬರ್ ಏನು ಸರ್? ಸರ್ K426606 ಏನೋ ಬರುತ್ತೆ, ಒಂದು MP ಏನೋ ಬರುತ್ತೆ 6606. ಸರ್ ನಾನು ಅನೀಶ್ ಅವ್ರ ಹತ್ರ ಒಡನಾಟಿ, ಮದುವೆ ಒಂದು ಏನಿದ್ದೀವಲ್ಲ ನಾವು ಒಡನಾಟಿ ಸರ್. ಆವತ್ತಿಂದನೂ ಸಹ ನಾನು K42P6606 ನಾನು ನೋಡಿದಾಗ 6606 ಇತ್ತು ಸರ್. ನಾನು ಓಡಾಡಿದ್ದೀನಿ ಆ ಗಾಡಿನ. ಅದಾದ್ಮೇಲೆ ತಿರ್ಗಿ ನಮ್ಮ ಮನೆ ಹತ್ರ ನನಗೂ ಅವ್ರು ಆಗ್ಬೇಕು. ತಿಂಗಳಲ್ಲಿ ಒಂದ್ಸಲ 2 ಸಲ ನಾನು ಹೋಗ್ತಾ ಇದ್ದೆ ಅವ್ರ ಮನೆ ಹತ್ರ, ಅವರು ಬರ್ತಾ ಇದ್ರು. ನಾವು ಕೆಲವಾರು ಮೀಟಿಂಗ್ಗಳು ಮಾಡ್ತಾ ಇದ್ದೋ, ಜೊತೆಯಲ್ಲೇ ಇತ್ತು. ಅವರು ಯಾವತ್ತೂ ಸಹ ಗಾಡಿ ನಂಬರ್ ಚೇಂಜ್ ಆಗಿರಲಿಲ್ಲ. ಗಾಡಿ ನಂಬರ್ ಇತ್ತು. ಅದು ಏನಕ್ಕೆ ಮಾಡಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಅದನ್ನು ಪೊಲೀಸ್ನವ್ರಿಗೆ ಏನೋ ಹೇಳಿಕೆ ಕೊಟ್ಟಿದ್ದೀನಿ, ಅವ್ರೇನು ತನಿಖೆ ಮಾಡಬೇಕು ತನಿಖೆ ಮಾಡ್ಕೊಳ್ತಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫೈನಲ್ ಆಗಿ ಡಿಪಾರ್ಟ್ಮೆಂಟ್ ಏನು ಹೇಳ್ತಾರೆ ಸರ್? ಸೊ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನಾನು ನನ್ನ ಮೇಲೆ ನನ್ನ ಕೇಳಿ ಕರೆದಿದ್ರು ಸರ್, ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ ಬನ್ನಿ ಅಂತ ಕರೆದಿದ್ರು. ಅವ್ರು ಹೇಳಿದ್ದಾರೆ ಇಲ್ಲ ಅವ್ರ ಹತ್ರನೇ ಗಾಡಿ ಇತ್ತು, ಅವರೇ ನನ್ನ ಹೆಸರು ಕೆಟ್ಟ ಹೆಸರು ತರಬೇಕು, ಮಸಿ ಬೆಳಿಬೇಕು ನಮ್ಮ ಮಟ್ಟಲ್ಲಿ ಈ ಥರ ಮಾಡಿದ ತೇಜವಧೆ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟಿಂಗ್ ರಿಪ್ಲೈ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಂಬಂಧಪಟ್ಟಂತೆ ನಾನು ಅದೇನು ದಾಖಲೆಗಳಿದೆ ಅದನ್ನು ನಾನು ಏನು ಹಾಜರು ಮಾಡಿಸಿ ನಾನು ಒದಗಿಸಿದ್ದೀನಿ ಅವರಿಗೆ ಅಷ್ಟೇ. ನೀವು ಫಸ್ಟಿಂದ ಅಲ್ಲಿ JDS ಅಲ್ಲಿ ಇದ್ದಾಗ ನೀವು ರಾಮ ಲಕ್ಷ್ಮಣ ಅಂತ ಇದ್ರಿ, ಇಷ್ಟು ವೈಮನ್ಸ್ ಬಂತದೆ ಸರ್ ಇರ್ತವೆ ಸರ್. ರಾಜಕೀಯ ಬದಲಾವಣೆ ಅಂತ ಇರ್ತವಲ್ಲ ಸರ್, ಏನು ಮಾಡ್ಲಿಕ್ಕಾಗಲ್ಲ ಸರ್. ಒತ್ತಡಗಳು ರಾಜಕೀಯ ಬದಲಾವಣೆಗಳು ಇರ್ತವಲ್ಲ ಸರ್. ಈಗ ನಾವು ಚೆನ್ನಾಗಿದ್ದು ಇಲ್ಲ ಅಂತ ಹೇಳಲ್ಲ, ಇವತ್ತಿಗೂ ನಾವು ಚೆನ್ನಾಗೇ ಇದ್ದೀವಿ. ಅದನ್ನ ನಮ್ಮನ್ನೇನು ಮಾತಾಡಿಸ್ತಾ ಇಲ್ಲ ಅಷ್ಟೇ, ಫೋನಲ್ಲಿ ಮಾತಾಡಿಸ್ತಾ ಇಲ್ಲ ಅಷ್ಟೇನೆ ಸರ್. ಈಗ ರಾಜಕೀಯ ಬರ್ತದೆ ಗೊತ್ತಾಗುತ್ತೆ, ಮನುಷ್ಯತ್ವ ಕಳ್ಕೊಳಕ್ಕಾಗಲ್ವಲ್ಲ. ಮನುಷ್ಯತ್ವ ಅಂತ ಇರ್ತದಲ್ಲ, ಅದನ್ನ ಉಳಿಸ್ಕೋಬೇಕಲ್ಲ. ಹಂಗಿದ್ದಿ ಉಳಿಸ್ಕೊಂಡಿಲ್ವಲ್ಲ ಇದ್ರ ಬಗ್ಗೆ ಅದನ್ನ ಅವ್ರನ್ನ ಕೇಳಬೇಕು. ನಾನು ಯಾವತ್ತೂ ಅವ್ರ ಬಗ್ಗೆ ನಾನು ಪಕ್ಷ ಬಿಟ್ಟು ಬಂದ ತಕ್ಷಣ ನಾನು ಯಾವತ್ತೂ ಕೀಳಾಗಿ ಮಾತಾಡೋದಾಗ್ಲಿ, ನಾನು ಏಕವಚನದಲ್ಲಿ ಮಾತಾಡೋದಾಗ್ಲಿ ನಾನು ಮಾಡಿಲ್ಲ, ನಾನು ಮಾಡ್ತಾನೂ ಇಲ್ಲ. ನಮ್ದವ್ರು ಎಷ್ಟೇ ವ್ಯವಹಾರಗಳಿರಲಿ ನಾನು ಮಾಡಕ್ಕೆ ಹೋಗಿಲ್ಲ. ಅವರು ಕೆಳಮಟ್ಟಕ್ಕೆ ಇಳಿತಾ ಇರೋದು ಅವರು ಮಂಜಣ್ಣವರು. ಇದಾದ್ಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಇದಾದ್ಮೇಲೆ ನಂದು ಏನೇನು ವ್ಯವಹಾರಗಳಿವೆ ಅಲ್ಲ, ನಾನು ಯಾರಿಗೋ ಏನೋ ಅಡ್ಮಿಷನ್ ಮಾಡಿಸಿರೋದು ಏನೋ ಮಾಡ್ತೀವಲ್ಲ, ಅವ್ರನ್ನ ಎಂಕ್ವೈರಿ ಮಾಡ್ತಾವ್ರು. ಈಗ ಯಾರೋ ಮಂಜಣ್ಣವರು ಅವರು ಕೆಳಮಟ್ಟಕ್ಕೆ ಇಳಿದು ಕೆಲಸ ಮಾಡ್ತಾ ಇರೋದು, ನಾನು ಮಾಡ್ತಾ ಇಲ್ಲ. ಅವ್ರಿಗೆ ಮಾಡಿ ನಿಮ್ದೆಲ್ಲ ಅಡ್ಮಿಷನ್ ಸರಿ ಆಯ್ತಾ, ನಿಮ್ದೆಲ್ಲ ಪ್ರಾಬ್ಲಮ್ ಬಗೆಹರಿತಾ ಅಂತ ಅವ್ರು ಎಂಕ್ವೈರಿ ಮಾಡ್ತಾವ್ರೆ. ಈಗ ಅದನ್ನು ನಾನು ಆ ಥರ ಮಾಡಬೇಕು ಅನ್ನೋಂಗಿದ್ರೆ ಅಯ್ಯೋ ನನ್ನ ಹತ್ರ ಬಂದು ಹೆಚ್ಚಾಗಿದೆ ಸರ್. ನಾನು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ರಾಮ